ದುಷ್ಕೃತ್ಯ ಮಾಡೋರ್ಗೆ ಡಿ ಗ್ಯಾಂಗ್ ಮಾದರಿಯಾಗ್ಬಿಡ್ತಾ. ಯಾಕಂದ್ರೆ ಅಂಥದ್ದೇ ಒಂದು ಪ್ರಕರಣ ನಡೆದು ಹೋಗಿದೆ. ರೇಣುಕಾ ಸ್ವಾಮಿ ರೀತಿ ಕಿಡ್ನಾಪ್ ಮಾಡಿ ಕೊಲೆ ಮಾಡುವಂತಹ ಬೆದರಿಕೆಯನ್ನ ಹಾಕಲಾಗಿದೆ ಮಂಡ್ಯದಲ್ಲಿ. ಮಂಡ್ಯ ಮೂಲದ ಬಾಗೇಗೌಡ ಎಂಬಾತನನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿ ಗೋಡೌನಿಗೆ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಹಲ್ಲೆ ಮಾಡಿದ್ದಾರೆ. ಹಣ ಕೊಡದೇ ಇದ್ರೆ ರೇಣುಕಾ ಸ್ವಾಮಿ ತರ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದಾರಂತೆ. ಸೋಲದೇವನಹಳ್ಳಿ ಚಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಕೃತ್ಯ ಇದು. ಮಂಜುನಾಥ್ ಪರಮೇಶಪ್ಪ ಅನ್ನುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಡ್ಯ ಮೂಲದ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಹಣಕ್ಕಾಗಿ ಪೀಡಿಸಿದ್ದಾರೆ. ಹೀಗೆ ಪೀಡಿಸುವಂತಹ ಸಂದರ್ಭದಲ್ಲಿ, ಆತನ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಹಣವನ್ನ ನೀನೇನಾದ್ರೂ ವಾಪಸ್ ಕೊಡದೇ ಇದ್ರೆ ರೇಣುಕಾ ಸ್ವಾಮಿ ರೀತಿ ನಿನ್ನನ್ನ ಕೊಲೆ ಮಾಡಬೇಕಾಗತ್ತೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರಂತೆ ಮಂಜುನಾಥ್ ಹಾಗೆ ಪರಮೇಶ್ವರ್. ಸದ್ಯ ಪ್ರಕರಣ ಸಂಬಂಧ ಸೋಲದೇವನಹಳ್ಳಿ ಚಂದ್ರ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಂಜುನಾಥ್ ಹಾಗೆ ಪರಮೇಶಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಡಿ ಗ್ಯಾಂಗ್ ಪ್ರಕರಣ ಇನ್ನೂ ಕೂಡ ಕೋರ್ಟ್ನಲ್ಲಿದೆ. ಮಾಡಿದಂತಹ ತಪ್ಪಿಗೆ ಜೈಲಿನಲ್ಲಿ ಕಂಬಿ ಎಣಿಸುವಂತಹ ಪರಿಸ್ಥಿತಿ ಅವರದ್ದು. ಅದೇ ಕೃತ್ಯವನ್ನ ಮಾದರಿಯಾಗಿಟ್ಕೊಂಡು ಇನ್ಯಾರೋ ಅಂಥದ್ದೇ ಕೃತ್ಯವನ್ನ ನಡೆಸೋಕ್ ಮುಂದಾಗ್ತಾರೆ ಅಂತಂದ್ರೆ ನಿಜಕ್ಕೂ ಶಾಕಿಂಗ್. ಅದರ ಪರಿಣಾಮ ಏನು ಅನ್ನೋದು ಗೊತ್ತಿದ್ರೂ ಕೂಡ ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಶಾಕಿಂಗ್ ಡೆವಲಪ್ಮೆಂಟ್ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಕಿಡ್ನಾಪ್ ಮಾಡಿದ್ಯಾಕೆ? ಕಿಡ್ನಾಪ್ ಆದವನ್ಗೂ ಕಿಡ್ನಾಪ್ ಮಾಡಿದವ್ರಿಗೂ ಏನ್ ಸಂಬಂಧ? ವಿದ್ಯೆ ಇದು ಹಂತಕರು ಮತ್ತೆ ಅಪರಾಧಿಗಳಿಗೆ ಡಿ ಗ್ಯಾಂಗ್ ನ ಒಂದು ಕೃತ್ಯ ಏನಿದೆ ಒಂದು ರೀತಿ ಮಾಡೆಲ್ ಆಗಿದೆಯಾ ಅನ್ನುವಂತ ಒಂದು ಅನುಮಾನ ಕೂಡ ಇದರಲ್ಲಿ ಮೂಡ್ತಾ ಹೋಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅವತ್ತು ಸೋಲದೇವನಹಳ್ಳಿಯಲ್ಲಿ ಒಂದು ಪ್ರಕರಣ ನಡೆದಿತ್ತು. ಅದೇ ರೀತಿಯಲ್ಲಿ ಚಂದ್ರ ಲೇಔಟ್ ನಲ್ಲೂ ಕೂಡ ಒಂದು ಪ್ರಕರಣ ನಡೆದಿರುವಂತದ್ದು. ಗೌಡನ್ಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ತಂದು ಧಮಕಿ ಹಾಕಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಏನಂತ ಧಮಕಿ ಹಾಕಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ರೇಣುಕಾ ಸ್ವಾಮಿ ರೀತಿಯಲ್ಲೇ ಕೊಲೆ ಮಾಡ್ತೀವಿ, ಹಣ ಕೊಡದೇ ಇದ್ರೆ ರೇಣುಕಾ ಸ್ವಾಮಿ ರೀತಿಯಲ್ಲೇ ಸಾಯ್ಬೇಕಾಗುತ್ತೆ ಅನ್ನುವಂತ ಒಂದು ಧಮಕಿಯನ್ನ ಹಾಕಿದ್ದಾರಂತೆ. ಯಾರು ಆರೋಪಿಗಳು ಅನ್ನೋದು ಇಲ್ಲಿ ಪ್ರಮುಖವಾದಂತಹ ವಿಚಾರ. ಮಂಜುನಾಥ್ ಹುಲಗೂರು ಮತ್ತೆ ಪರಮೇಶ್ವರಪ್ಪ ಹುಲಗೂರು ಅನ್ನುವಂಥವರಿಂದ ಈ ಕೃತ್ಯ ನಡೆದಿರುವಂತದ್ದು. ಮಂಡ್ಯ ಮೂಲದ ಬಾಗೇಗೌಡ ಹಾಗೆ ಮಂಜುನಾಥ್ ಏನಿರ್ತಾರೆ, ಇವರಿಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಬಾಗೇಗೌಡ ಹಾಗೆ ಮಂಜುನಾಥ್ ಸೇರಿ ಒಂದು ಕಂಪನಿಯನ್ನ ಕೂಡ ಪ್ರಾರಂಭ ಮಾಡಿರ್ತಾರೆ. ಗ್ಲೋಬಲ್ ಲಿಮಿಟೆಡ್ ಆ ಕಂಪನಿ ಹೆಸರಾಗಿರುತ್ತೆ. ಕೊನೆಗೆ ಅದು ನಷ್ಟವಾಗಿರುತ್ತೆ. ಆ ಪ್ರಕರಣ ಈಗ ಸಿಐಡಿಯಲ್ಲೂ ಕೂಡ ತನಿಖೆಯಲ್ಲಿರುವಂತದ್ದು. ಆದ್ರೆ ತಾನು ಬಾಗೇಗೌಡನನ್ನ ನಂಬಿ ಹಣ ಹೂಡಿಕೆ ಮಾಡಿದ್ದೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಸಿಟ್ಟಿಗೆದ್ದಿರ್ತಾನೆ. ನನಗೆ ಹಣ ಕೊಡಬೇಕು, ನೀನು ಹಣವನ್ನ ಕೊಡದೇ ಇದ್ರೆ ನಾನು ಸರಿ ಇರೋದಿಲ್ಲ ಅನ್ನುವಂತ ಒಂದು ಅವಾಜನ್ನ ಕೂಡ ಹಾಕ್ತಾನೆ. ಅನಂತರದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಈತನನ್ನ ಕರೆಸಿಕೊಳ್ತಾರೆ. ಬೆಂಗಳೂರಿಗೆ ಕರೆಸ್ಕೊಂಡು ಒಂದು ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಕೂಡ ಬಾಗೇಗೌಡನನ್ನ ಭೇಟಿ ಆಗ್ತಾನೆ. ಭೇಟಿ ಆದಂತವನು ಬಾ ಹೊರಗಡೆ ಹೋಗ್ಬರೋಣ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಒಂದು ಗೋಡನ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆತನನ್ನ ಕೂಡಿ ಹಾಕ್ತಾರೆ. ಸುಮಾರು 8 ಜನರ ಸಮ್ಮುಖದಲ್ಲಿ ಮಂಜುನಾಥ್ ಹಲ್ಲೆಯನ್ನು ನಡೆಸುವಂತಹ ಒಂದು ಆರೋಪ ಏನಿದೆ ಅದೀಗ ಕೇಳಿ ಬರ್ತಾ ಇರುವಂತದ್ದು. ಹಣ ಕೊಡದೇ ಇದ್ರೆ ರೇಣುಕಾ ಸ್ವಾಮಿ ರೀತಿಯಲ್ಲೇ ಕೊಲೆಯಾದಂತೆ ಕೊಲೆಯಾಗ್ತೀಯಾ ಅನ್ನುವಂತ ಒಂದು ಬೆದರಿಕೆಯನ್ನ ಕೂಡ ಹಾಕ್ತಾರೆ. ಹಾಗೆ ಬಲವಂತವಾಗಿ ಆರೋಪಿಗಳು ಬಾಗೇಗೌಡನಿಂದ ಒಂದು ವಿಡಿಯೋವನ್ನ ಕೂಡ ಮಾಡಿಸ್ಕೊಳ್ತಾರೆ. ಅಷ್ಟೇ ಅಲ್ಲದೆ 44 ಲಕ್ಷದಷ್ಟು ಹಣ ಕೊಡಬೇಕು ಅಂತ ಹೇಳಿ ಬಲವಂತವಾಗಿ ಒಂದು ಅಗ್ರಿಮೆಂಟ್ ಅನ್ನ ಕೂಡ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಈಗ ಬಾಗೇಗೌಡ ಅವರು ಮಾಡ್ತಾ ಇರುವಂತದ್ದು. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಾಗೇಗೌಡ ಏನಾದ್ರೂ ಕಂಪ್ಲೇಂಟ್ ಕೊಡ್ತೀನಿ ಅಥವಾ ಮುಂದೆ ಇನ್ನೇನಾದ್ರೂ ಮಾಡ್ತೀನಿ ಅಂತ ಹೇಳಿದ್ರೆ ಅದೆಲ್ಲಕ್ಕೂ ಕೂಡ ನಾನೇ ಕಾರಣ ಅಂತ ಹೇಳಿ ಆತನಿಂದ ಒಂದು ವಿಡಿಯೋವನ್ನ ಕೂಡ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರ ಲೇಔಟ್ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಲ್ಲಿ ಆಗಿದ್ದೇನು, ಇವರಿಬ್ರು ಹಾಗಾದ್ರೆ ಆತನನ್ನ ಕರೆದುಕೊಂಡು ಹೋಗಿದ್ದು ಎಲ್ಲಿಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಲೆ ಹಾಕ್ತಾ ಇರುವಂತದ್ದು. ಬಾಗೇಗೌಡನಿಂದ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಪಡೆದು ತನಿಖೆಯನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.